ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ವುಮೆನ್ ಮಿಲಿಟರಿ ಪೊಲೀಸ್ ಅಪ್ಲಿಕೇಶನ್ಗೆ ಏನೇನು ಅರ್ಹತೆಗಳು ಬೇಕು, ಹಾಗೆ ಡೇಟ್ ಯಾವಾಗಿದೆ ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಒಂದು ಡೌಟ್ ಏನಿದ್ರೆ ಕ್ಲಿಯರ್ ಆಗುತ್ತೆ. ಮೊದಲೇದಾಗಿ ಒಂದು ವುಮೆನ್ ಮಿಲಿಟರಿ ಪೊಲೀಸ್ ಅಪ್ಲಿಕೇಶನ್ನ ಯಾವ ವೆಬ್ಸೈಟ್ ಅಲ್ಲಿ ಹಾಕ್ಬೇಕಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವು ನಿಮ್ಮ ಹತ್ರ ಇರುವಂತ ಸೈಬರ್ ಸೆಂಟರ್ಗೆ ಹೋಗಿ, ಇಲ್ಲಿ ಕಾಣ್ತಿದೆ ಅಲ್ವಾ www.joinindianarmy ವೆಬ್ಸೈಟ್, ಇದ್ರೊಳಗಡೆ ಹೋದ್ರೆ ನಿಮ್ಗೆ ಅಗ್ನಿವೀರ್ದು ಒಂದು ಆಪ್ಷನ್ ಸಿಗುತ್ತೆ ಲಾಗಿನ್. ಅದ್ರ ಮುಖಾಂತರ ಹಾಕ್ಬೋದು. ಇಲ್ಲ ಯೂಟ್ಯೂಬ್ ಅಲ್ಲಿ ನೀವು ವುಮೆನ್ ಮಿಲಿಟರಿ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ಹೇಳಿ ಹಾಕಿದ್ರೆ ತುಂಬಾ ವಿಡಿಯೋ ಬರುತ್ತೆ. ಅದನ್ನ ನೋಡ್ಬಿಟ್ಟು ನೀವು ವಿಡಿಯೋನ ಹಾಕಿ. ವಿಡಿಯೋ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ರೀತಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೂಡ ನೇಮ್ ಇರಬೇಕು. ಇದನ್ನ ಸರಿಪಡಿಸ್ಕೊಂಡು ಹಾಕಿ, ಯಾಕಂದ್ರೆ ನಿಮ್ಗೆ ಇನ್ನು ತುಂಬಾ ಸಮಯ ಇದೆ. ಏಪ್ರಿಲ್ 1ನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಇದೆ. ಹಾಗಾಗಿ ಮೊದಲು ಅದನ್ನ ನೀವು ಸರಿಪಡಿಸ್ಕೊಳ್ಳಿ. 15 ದಿನದೊಳಗಡೆ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಅಪ್ಡೇಟ್ ಆಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಶುರು ಮಾಡಿ. ಬನ್ನಿ ನೋಡ್ತಾ ಇರಬಹುದು. ಇದು ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ, ಕೇರಳ ಮತ್ತೆ ಲಕ್ಷದ್ವೀಪ ಮತ್ತೆ ಮಾಹೆ, ಈ ಒಂದು 4 ಯೂನಿಟ್ ಗಳಿಗೆ ಈ ಒಂದು ಭರ್ತಿನ ಕರೀತಾರೆ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಇದರೊಳಗಡೆ ಇಷ್ಟು ಇಯರ್ಗಳು ಕೂಡ ಬರುತ್ತೆ. ಇದಾದ್ಮೇಲೆ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಅನ್ಮ್ಯಾರಿಡ್ ಆಗಿರೋರು ಮಾತ್ರ ಆಗ್ಬೋದು. ತುಂಬಾ ಜನ ಮದುವೆ ಆಗಿರೋರು ಕೂಡ ನನ್ ಮೆಸೇಜ್ ಆಗ್ತಿದಾರೆ, ಕಮೆಂಟ್ ಆಗ್ತಾ ಇದ್ರೆ. ನಿಮಗ್ ಬರಲ್ಲ. ಯಾರು ಅನ್ಮ್ಯಾರಿಡ್ ಇರ್ತಾರೋ ಅವ್ರು ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಬಂದ್ಬಿಟ್ಟು 13ನೇ ತಾರೀಕು ಸ್ಟಾರ್ಟ್ ಆಗಿದೆ. ಹಾಗೆ 1 ಏಪ್ರಿಲ್ಗೆ ಲಾಸ್ಟ್ ಡೇಟ್ ಇದೆ. ಆನ್ಲೈನ್ ಎಕ್ಸಾಮ್ ಬಂದ್ಬಿಟ್ಟು 1 ಜೂನ್ 2026 ಹೊತ್ತು 15 ಜೂನ್ 2020 ಒಳಗಡೆ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಇದಕ್ಕೆ ಏಜ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ 17 ವರೆಯಿಂದ 22 ವರ್ಷದ ಒಳಗಡೆ ಇರೋರು ಇದಕ್ಕೆ ಅಪ್ಲಿಕೇಶನ್ ನ ಹಾಕ್ಬಹುದು. ಆ ಡೇಟ್ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು, 1 ಜುಲೈ 2005ರಿಂದ 1 ಜುಲೈ 2009 ಒಳಗಡೆ ಯಾರ್ಯಾರು ಡೇಟ್ ಆಫ್ ಬರ್ತ್ ಇದೆನೋ ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕಕ್ ಆಗುತ್ತೆ. ಈಗ ನಾವು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋಣ. ನೀವು SLC ಮಾಡಿರ್ಬೇಕು. ಹಾಗೆ ನಿಮ್ಮ ಒಂದು ಟೋಟಲ್ ಆಗಿ 45% ಅಗ್ರಿಗೇಟ್ ಆಗಿರ್ಬೇಕು. ಇದಾದ ನಂತರ ಪ್ರತಿ ಸಬ್ಜೆಕ್ಟ್ ಅಲ್ಲೂ 33 ಅಂಕಗಳಿಂದ ಪಾಸ್ ಆಗಿರ್ಬೇಕು. ನೀವು ಇಂಟರ್ನಲ್ ಮತ್ತೆ ಇದು ಪ್ರಾಕ್ಟಿಕಲ್ 2 ಸೇರಿನ ಅಂತ ಕೇಳ್ತಿದ್ರ. ಸೊ ಟೋಟಲ್ ಆಗಿ ನೀವು ಇಂಟರ್ನಲ್ ಇರ್ಲಿ ಥಿಯರಿ ಇರ್ಲಿ ಅದು ಸಂಬಂಧ ಇಲ್ಲ. ಟೋಟಲ್ ನೀವು ಪ್ರತಿ ಸಬ್ಜೆಕ್ಟ್ ಅಲ್ಲಿ 2 ಕೋರ್ಸ್ ಇದ್ರು 33 ಬಂದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಸೊ ಇದಾದ ನಂತರ ನೋಡ್ತಾ ಇರ್ಬೋದು, ಇದಕ್ಕೆ ಹೈಟ್ ತುಂಬಾ ಜನ ಕೇಳ್ತಿದ್ದಾರೆ. ಸೊ ಈ ವರ್ಷ ಏನೋ ಗೊತ್ತಿಲ್ಲ, ಇದು 162 ಸೆಂಟಿಮೀಟರ್ ಕೇಳಿದಾರೆ. ಸರ್ತಿ ಕಮ್ಮಿ ಇತ್ತು ಅನ್ಸುತ್ತೆ. ಈ ಸಲ 152 ಕೇಳಿದಾರೆ. ವೇಟ್ ಬಂದ್ಬಿಟ್ಟು ಹೈಟ್ ತಕ್ಕನಂಗೆ ವೇಟ್ ಇರಬೇಕು. ಏಜು ಹೈಟು ಅದು ತಕ್ಕನಂಗೆ ವೇಟ್ ಇರುತ್ತೆ. ಆ ಚಾರ್ಟ್ ನಿಮಗೆ ಕೊನೆಯದಾಗಿ ನಾನು ತೋರಿಸ್ತೀನಿ. ಇದಾದ ನಂತರ ನಿಮ್ಗೆ ಒಂದು ಇದು ಏನೋ ಬೋನಸ್, ಇದು ಯಾರ್ಯಾರಿಗೆ ಏನೇನು ಒಂದು ಮಾರ್ಕ್ಸ್ ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಯಾರ್ಯಾದ್ರೂ ನಿಮ್ಮಪ್ಪ ಆರ್ಮಿಲಿ ಇದ್ರೆ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ನಿಮ್ಮಪ್ಪ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಲಿ ಅಥವಾ ಸರ್ವಿಸ್ ಮ್ಯಾನ್ ಆಗಿದ್ರು ಕೂಡ ನಿಮಗೆ 20 ಮಾರ್ಕ್ಸ್ ಬೋನಸ್ ಆಗಿ ಸಿಗುತ್ತೆ. ಅದಾದ ನಂತರ ನೀವೇನಾದ್ರೂ ಸ್ಪೋರ್ಟ್ಸ್ ಪರ್ಸನ್ ಗಳಾಗಿದ್ರೆ ನಿಮಗೂ ಕೂಡ 20 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಅಟೆಂಡ್ ಮಾಡಿದ್ರೆ 15 ಇದೆ. ಹಾಗೆ ನೀವು ಕಾಲೇಜ್ ಯೂನಿವರ್ಸಿಟಿ ಲೆವೆಲ್ ಹೋದ್ರೆ 10 ಇದೆ. ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಈ ತರ ಹೋಗಿದ್ರೆ 10 ಇದೆ. ಇದಾದ ನಂತರ ನೀವೇನಾದ್ರೂ ಕಾಲೇಜ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಫಸ್ಟ್ ಬಂದಿದ್ರು ನಿಮಗೆ 5 ಮಾರ್ಕ್ಸ್ ಕೂಡ ಸಿಗುತ್ತೆ. ಇದಾದ ನಂತರ NCCಗೂ ಬೋನಸ್ ಮಾರ್ಕ್ಸ್ ಇದೆ. ಎ ಇದ್ರೆ 5 ಇದೆ, ಸಿ ಇದ್ರೆ, ಬಿ ಇದ್ರೆ 10 ಇದೆ, ಹಾಗೆ ಸಿ ಇದ್ರೆ 20 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೀವೇನಾದ್ರೂ RD ಪರೇಡ್ ನ ಅಟೆಂಡ್ ಮಾಡಿದ್ರೆ ರಿಪಬ್ಲಿಕ್ ಡೇ ಡೆಲ್ಲಿ ಒಳಗಡೆ ನಿಮಗೆ 25 ಮಾರ್ಕ್ಸ್ ಬೋನಸ್ ಆಗಿ ಸಿಗುತ್ತೆ. ಸೊ ಇದಾದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಒಂದು ಪ್ರೊಸೀಜರ್ ನೋಡೋದಾದ್ರೆ, ಸೊ ಇವು ನಿಮಗೆ ಬೋನಸ್ ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ 25 ಮಾರ್ಕ್ಸ್ ಏನಿದೆ ನಿಮಗೆ ಫೈನಲ್ ಮೆರಿಟ್ ಗೆ ಇನ್ಕ್ಲೂಡ್ ಆಗುತ್ತೆ. ಈಗ ನೀವು ಎಕ್ಸಾಮ್ ಬರ್ದ್ರೆ ನೀವು ಮಿನಿಮಮ್ ಅದರಲ್ಲಿ 35 ತೆಗಿಲೇಬೇಕಾಗಿರುತ್ತೆ. ಸೊ ಇದು ನಿಮಗೆ ಲಾಸ್ಟ್ ಗೆ ಆಡ್ ಆಗುತ್ತೆ. ಇದಾದ ನಂತರ ನಿಮಗೆ ವರ್ಷದಲ್ಲಿ 30 ದಿನ ರಜಾ ಇರುತ್ತೆ. ಇದು ಅಗ್ನಿವೀರ್ ಸ್ಕೀಮ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ವರ್ಷದಲ್ಲಿ 30 ದಿನ ರಜಾ ಇರುತ್ತೆ. ಟೋಟಲ್ ಆಗಿ 4 ವರ್ಷ ನಿಮ್ಗೆ ಹುದ್ದೆ ಇರುತ್ತೆ. ಸೊ ಸ್ಯಾಲರಿ ಬೇಸಿಸ್ ಎಲ್ಲ ಗೊತ್ತಿದೆ, ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದಾರೆ. ಫಸ್ಟ್ ವರ್ಷ 30,000 ಇರುತ್ತೆ, ಸೆಕೆಂಡ್ ಇಯರ್ 33,000 ಇರುತ್ತೆ, ಆಮೇಲೆ 36,000, ಫೈನಲ್ ಇಯರ್ 40,000 ಆಗುತ್ತೆ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಈ ಒಂದು ಅಪ್ಲಿಕೇಶನ್ ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ ಮಾತ್ರ ಹಾಕ್ಬೇಕು. ಅದ್ ಮತ್ತೆ ಇನ್ನೊಂದ್ಸಲ ಅವ್ರು ಕೊಟ್ಟಿದ್ದಾರೆ. ಈಗ ನೋಡೋಣ ರಿಕ್ರೂಟ್ಮೆಂಟ್ ಯಾವ ರೀತಿ ನಡೀತಾ ಅಂತ ಹೇಳಿ. ಮೊದಲು ನೋಡಿ ಪ್ರೊಸೀಜರ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್. ಮೊದಲು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಆಮೇಲೆ ನಿಮಗೆ 250 ರೂಪಾಯಿ ಫೀಸ್ ಇರುತ್ತೆ. ಇದು ಯಾವುದೇ ಕ್ಯಾಟಗರಿ ಇರಲಿ 250 ರೂಪಾಯಿ ನೀವು ಫೀಸ್ ಮಿನಿಮಮ್ ಪೇ ಮಾಡಲೇಬೇಕಾಗುತ್ತೆ. ಇದಾದ ನಂತರ ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ರಿಕ್ರೂಟ್ ಪ್ರೊಸೀಜರ್ ಹೇಳ್ತೀನಿ. ಮೊದಲೇದಾಗಿ ಫೇಸ್ 1 ಅಲ್ಲಿ ನಿಮಗೆ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಇರುತ್ತೆ. ಕನ್ನಡದಲ್ಲಿ ಕೂಡ ಇರುತ್ತೆ. ಇದು ನಿಮಗೆ ಕರ್ನಾಟಕದಲ್ಲಿ ಒಂದು 5 ಸೆಂಟರ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಎಕ್ಸಾಮ್ ನ ಬರೀಬಹುದು. ಇದಾದ ನಂತರ ನಿಮಗೆ ನೋಡಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಬರೀಬಹುದು ಅಂತ ಹೇಳಿ. ಇದಾದ ನಂತರ ಪೇಜ್ 2 ಒಳಗಡೆ ಡಾಕ್ಯುಮೆಂಟೇಶನ್ ಎಲ್ಲ ಏನೇನ್ ಬೇಕು ಇವೆಲ್ಲ ನೀವು ನೋಡ್ಕೊಳ್ಳಿ. ಅಡ್ಮಿಟ್ ಕಾರ್ಡ್, ಫೋಟೋಗ್ರಾಫ್, ಎಜುಕೇಶನ್ ಸರ್ಟಿಫಿಕೇಟ್. ಸೊ ಇವೆಲ್ಲ ರ್ಯಾಲಿ ಟೈಮ್ ಅಲ್ಲಿ ಯೂಸ್ ಆಗುತ್ತೆ. ಡೊಮೇಷನಲ್ ಕ್ಯಾಸ್ಟ್ ಸರ್ಟಿಫಿಕೇಟ್, ರಿಲಿಜನ್ ಸರ್ಟಿಫಿಕೇಟ್, ಪೊಲೀಸ್ ಕ್ಯಾರೆಟ್ ಸರ್ಟಿಫಿಕೇಟ್ ಇದೇನು ನಡೆಯುತ್ತೆ ಸ್ವಲ್ಪ ದಿನಗಳ ನಂತರ. ನೀವು ಅಪ್ಲಿಕೇಶನ್ ಹಾಕಿದ್ರೆ ಅವಾಗ್ಲೂ ಇವನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇವೆಲ್ಲ ಸಿಂಪಲ್ ಒಂದು
ಡಾಕ್ಯುಮೆಂಟ್ಗಳಿರುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದನ್ನ ನೀವು ಸ್ಕೂಲು ಕಾಲೇಜ್ ಸರ್ಪಂಚ್ ಮುಖಾಂತರ ಮಾಡಿಸ್ಬೋದು. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ನ ಕಂಪಲ್ಸರಿಯಾಗಿ ಮಾಡಿಸಿ. ಆಮೇಲೆ ರಿಲೇಷನ್ ಸರ್ಟಿಫಿಕೇಟ್ ಇದ್ರೆ ನೀವು ಯಾರಾದ್ರೂ ಡಾಟರ್ ಆಫ್ ನೀವು ಎಕ್ಸ್ ಸರ್ವಿಸ್ ಮೆನ್ ಮಕ್ಕಳು ಅಥವಾ ಸರ್ವಿಂಗ್ ಇರೋರ್ ಮಕ್ಕಳಾಗಿದ್ರೆ, ನಿಮ್ಮ ಅಪ್ಪ ಆರ್ಮಿಲಿ ಇದ್ರೆ ನೀವು ಇದನ್ನ ಮಾಡ್ಸ್ಕೊಂಡ್ ತಗೊಂಡೋಗಿ. NCC ಸರ್ಟಿಫಿಕೇಟ್ ಅದನ್ನು ಕೂಡ ತಗೊಂಡೋಗಿ ತುಂಬಾ ಯೂಸ್ ಆಗುತ್ತೆ. ಸ್ಪೋರ್ಟ್ಸ್ ಸರ್ಟಿಫಿಕೇಟ್, ಅಫಿಡೇವಿಟ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲ ಕಾಮನ್ ಆಗಿ ಇರುತ್ತೆ. ಇದಾದ ನಂತರ ನಿಮ್ಗೆ ರಿಕ್ರೂಟ್ಮೆಂಟ್ ರ್ಯಾಲಿ ಒಳಗಡೆ ಏನೇನ್ ನಡೀತು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗ್ರೂಪ್ 1 ಅಲ್ಲಿ 7ರಿಂದ 7:15 ನಿಮಿಷದೊಳಗಡೆ ಬಂದ್ರೆ ಫಸ್ಟ್ ಗ್ರೂಪ್, ಆಮೇಲೆ 7:15 8 ನಿಮಿಷದೊಳಗಡೆ ಬಂದ್ರೆ ಸೆಕೆಂಡ್ ಗ್ರೂಪ್. ನೋಡ್ತಾ ಇರ್ಬೋದು ನೀವು, ಫಸ್ಟ್ ಗ್ರೂಪ್ ಅಂದ್ರೆ 60 ಮಾರ್ಕ್ಸ್ ಇದೆ, ಸೆಕೆಂಡ್ ಬಂದ್ರೆ 48. ಹಾಗೆ ಈ ಸಲ ಫುಲ್ ಅಪ್ ಆಡ್ ಆಗಿದೆ. 40 ಮಾರ್ಕ್ಸ್ 5 ಹೊಡೆದ್ರೆ, 4 ಹೊಡೆದ್ರೆ 33, 3 ಹೊಡೆದ್ರೆ 27, 2 ಹೊಡೆದ್ರೆ 21, 1 ಹೊಡೆದ್ರೆ 16. ಸೊ ನೋಡ್ತಾ ಇರ್ಬೋದು. ಆಮೇಲೆ 7 ಫೀಟ್ ಡಿಚ್ ಒಂದು ತೆಗ್ಗಿರುತ್ತೆ, ಸ್ವಲ್ಪ 7 ಫೀಟ್ ನೀವು ಲಾಂಗ್ ಜಂಪ್ ನ ಮಾಡಬೇಕು. ಇದಾದ ನಂತರ ಜಿಗ್ ಜಾಗ್ ಬ್ಯಾಲೆನ್ಸ್ ಇರುತ್ತೆ, ಇದನ್ನ ನೀವು ಕ್ವಾಲಿಫೈ ಮಾಡಲೇಬೇಕಾಗುತ್ತೆ ಇವೆರಡನ್ನು. 1600 ಮೀಟರ್ ರನ್ನಿಂಗು ತುಂಬಾ ಟೈಮ್ ಕೊಟ್ಟಿದ್ದಾರೆ, ಟೈಮ್ ಕೂಡ ಹೆಚ್ಚಿಗೆ ಆಗಿದೆ. ಹಾಗೆ ಗ್ರೂಪ್ಗಳನ್ನ ಈ ಸಲ ಮಾಡಿದ್ದಾರೆ. ನೋಡ್ತಾ ಟೋಟಲ್ ಆಗಿ ನಿಮ್ ಫಿಸಿಕಲ್ 100 ಮಾರ್ಕ್ಸ್ ನಡೆಯುತ್ತೆ. ಇದಾದ್ಮೇಲೆ ನಿಮ್ಮ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಮೆಡಿಕಲ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಎಲ್ಲ ನಿಮ್ಮ ಒಂದು ಬಾಡಿ ಚೆಕಪ್ ಕೂಡ ಆಗುತ್ತೆ ಈ ಆರ್ಮಿ ಮೆಡಿಕಲ್ ಕೋರ್ ಇಂದ. ಇದಾದ ನಂತರ ನೀವು ಫೈನಲ್ ಮೆರಿಟ್ ಲಿಸ್ಟ್ ಗೆ ಹೋಗ್ತೀರಾ. ಇಷ್ಟೇ ಇದ್ರ ಒಂದು ಪ್ರೊಸೀಜರ್, ಜಾಸ್ತಿ ಇಲ್ಲ. ಮೊದಲು ಎಕ್ಸಾಮ್ ಇರುತ್ತೆ, ಅದಾದ ನಂತರ ನಿಮಗೆ ರನ್ನಿಂಗ್ ಇರುತ್ತೆ, ರನ್ನಿಂಗ್ ಆದ್ಮೇಲೆ ಮೆಡಿಕಲ್ ಇರುತ್ತೆ, ಆಮೇಲೆ ಫೈನಲ್ ಡಾಕ್ಯುಮೆಂಟೇಶನ್ ಆಗ್ಬಿಟ್ಟು ನೀವು ಜಾಬ್ಗೆ ಸೆಲೆಕ್ಷನ್ ಆಗ್ತಾರೆ. ಇಷ್ಟು ವುಮೆನ್ ಮಿಲಿಟರಿ ಪೊಲೀಸ್ಗೆ ಬೇಕಾದಂತ ಅರ್ಹತೆಗಳನ್ನ ಇದರಲ್ಲಿ ತಿಳಿಸ್ಕೊಟ್ಟಿರ್ತೇನೆ. ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಮಾಡಿ. ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಹಾಕಿರಿ, ಅದ್ರ ಬಗ್ಗೆ ವಿಡಿಯೋನ ಮಾಡೋಣ. ಜೈ ಹಿಂದ್.